ಸಂಸ್ಕೃತಿ ಅಭಿಯಾನದ ನೇತೃತ್ವ ವಹಿಸಿರ್ತಕ್ಕಂಥ ನಮ್ಮ ಭಟ್ರಳ್ಳಿ ಮಲ್ಲಿಕಣ್ಣ ಅವರು, ಹೊನ್ನೆಬಾಗಿ ಬಸವಣ್ಣ, ಈ ಪವಿತ್ರ ಕಾರ್ಯಕ್ರಮದಲ್ಲಿ ಪಂಚಣ್ಣ ಅವರು, ನಮ್ಮ ಶಿಷ್ಯವರು, ವಿಶೇಷವಾಗಿ ನಮ್ಮ ರವಿಯವರು ಕ್ರಿಯಾಸ್ತಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ನಮ್ಮ ತಪ್ಪೇಳಿಯ ಸೋಮಣ್ಣ, ಬಸವಣ್ಣ ಇತ್ಯಾದಿ ಎಲ್ಲರೂ ಕೂಡ ನಮಸ್ಕರಿಸಿ, ನಾವು ಮೊನ್ನೆ ನಮ್ಮ ಮನದಲ್ಲಿ ವಾಸ್ತವ್ಯ ಉಳಿತು. ಬಸವಣ್ಣ ಯಾರಿಗೂ ಪರಿಚಯ ಮಾಡಿಸಬೇಕಾಗಿಲ್ಲ, ಹೃದಯ ಅಂತರದಲ್ಲಿ ಇದ್ದರೆ ಅವನೆಲ್ಲರೂ ಕೂಡ ಒಳ್ಳೇದು ಮಾಡ್ತಾನೆ ಎಂಬತಕ್ಕಂಥ ಭಾವನೆ. ಈ ಹಿನ್ನೆಲೆಯಲ್ಲಿ ನನಗಿಂತ ಕಲಾತಂಡಗಳ ಜೊತೆ ಸೌಹಾರ್ದ ನಡಿಗೆ ಮತ್ತು ಸಂಜೆ 6 ಗಂಟೆಗೆ ಸಾರ್ವಜನಿಕ ಸಭೆಯನ್ನು ತುಮಕೂರು ನಗರದ ಸಿದ್ಧಿವಿನಾಯಕ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕ ಬಂಧುಗಳು, ಸಮಾಜ ಬಾಂಧವರು ಸಂಸ್ಕೃತಿಯನ್ನು ಕಲಿಸಿದ್ದಾನೆ. ಅದು 800 ವರ್ಷಗಳ ಕಳೆದರೂ ಸಹ ಇವತ್ತಿಗೂ ಸಹ ಜೀವಂತವಾಗಿದೆ ಅಂತಂದರೆ ಆ ಶಕ್ತಿ ಇದೆಯಲ್ಲ, ಆ ಕಾಯಕ, ದಾಸೋಹ, ಶಿಕ್ಷಣ ಇವೆಲ್ಲವೂ ಇದಾವಲ್ಲ, ಅದ್ಭುತವಾದಂಥದ್ದು. ನಾನು ಗಮನಿಸಿದ ಹಾಗೆ ತಮ್ಮಡಿಹಳ್ಳಿ ಶ್ರೀಮಠದಿಂದ ಆರಂಭವಾಗಿ ಇವತ್ತು ಚಿಕ್ಕನಾಯಕನಹಳ್ಳಿವರೆಗೂ ಬಂದಿದ್ದೀವಿ. ಅದ್ಭುತವಾದಂಥ ಸಮುದಾಯದಲ್ಲಿ ಅದ್ಭುತವಾದಂಥ ಮಕ್ಕಳಿದ್ದಾವೆ, ಹುಡುಗರಿದ್ದಾವೆ. ನಾಯಕತ್ವದ ಎಲ್ಲ ಲಕ್ಷಣ ಗುಣಗಳಿರ್ತಕ್ಕಂಥ ಪ್ರಾಮಾಣಿಕ ಜನರಿದ್ದಾರೆ. ನಿಜವಾಗೂ ಅದಕ್ಕೆ ನಾವು ಹೆಮ್ಮೆ ಪಡಬೇಕಾಗೈತಿ. ಆದ್ರಿಂದ ಈ ತಾಲ್ಲೂಕಿನಲ್ಲಿ ಈ ಬಸವ ಪ್ರಜ್ಞೆ ಇನ್ನೂ ಜೀವಂತವಾಗಿದೆ, ಅದು ಇನ್ನೂ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಆ ಬಸವ ಪ್ರಜ್ಞೆಯನ್ನ ನಾವು ಬೆಳೆಸ್ತಕ್ಕಂಥದ್ದೇ ನಮ್ಮ ಕೆಲಸ. ನಿಜವಾಗೂ ಇತ್ತೀಚಿನ ಕಾಲಘಟ್ಟದಲ್ಲಿ ನಾವೆಲ್ಲರೂ ನೋಡ್ತಾ ಇದ್ದೀವಿ,